ಇನ್ನು BLO ಭುವನ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ ಬೆನ್ನಲ್ಲೇ ಈಗ DC ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಂದಾಯ ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಭುವನ ಮೃತದೇಹವನ್ನ ತರಬೇಕು ಅಂತ ಪಟ್ಟು ಹಿಡಿದಿತ್ತು. ಶವಾಗಾರದಿಂದ ಮೃತದೇಹವನ್ನ ಮತ್ತೆ ಪೊಲೀಸರು ಇಲ್ಲಿಗೆ ವಾಪಸ್ ತಂದಿದ್ದಾರೆ. ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ಭುವನ ಮೃತದೇಹವನ್ನ ಪೊಲೀಸರು ತಂದಿದ್ದಾರೆ. ಮತ್ತೆ ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ತರುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ ಕೊಟ್ಟರು. CM DKಶಿ ಸೂಚನೆ ಮೇರೆಗೆ ಈಗ ಪೊಲೀಸರು ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರಿ ನೀವು ನಿಮ್ಮನ್ನು ನೀವೇನ್ ಮಾಡ್ತೀರಿ ನಮ್ಮ ಅರ್ಥ ಮಾಡ್ಕೊಂಬ ಸರ್ ನೋಡಿದ್ರಿ ಸರ್ ನಾವೇ ಮುಂದೋಗಿ ಬನ್ನಿ ಹಂಗೆ ಮುಂದೆ ಬನ್ನಿ ಹಿಂದೆ ಹೇಳ್ಕೊಳಪ್ಪ ಆಗ್ತಾ ಹೋಗ್ತೇನೆ ಬನ್ನಿ ಬೇಡ ಸರ್ ಸ್ಪೀಕರ್ ಎಲ್ಲ BS RS ಎಲ್ಲ 1,000 ಜನ ಇದ್ದಾರೆ. CM ಮಾತಾಡ್ತಾರೆ, ದಯಮಾಡಿ ಸಮಾಧಾನ ಮಾತಾಡಿ ಸರ್. ಸ್ಪೀಕರ್ ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ DC ಡಿಜಿಟಲ್ ಮಾತಾಡಿದ್ದೀನಿ. ಸರಿ ಸರ್, ಎಸ್ಪಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ, ಅಲ್ಲಿ ಹಾಸ್ಪಿಟಲ್ ತಗ ಹೋಗಿ ಹಾಸ್ಪಿಟಲ್ ಎಲ್ಲಾದ್ರೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ. ಸರ್ ಅದನ್ನಾರು ಮಾಡಿಸ್ಕೊಡಿ ಸರ್. ಓಕೆ, ಮಾಡಿಸ್ಕೊಡ್ತೀನಿ. CM ಮಾತಾಡ್ತಾರೆ, ದಯಮಾಡಿ ಸಮಾಧಾನ ಮಾತಾಡಿ ಸರ್. ಸ್ಪೀಕರ್ ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ DC ಆಫೀಸರ್. ಡಿಜಿಟಲ್ ಮಾತಾಡಿದ್ದೀನಿ. ಸರಿ ಸರ್, ಎಸ್ಪಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ, ಅಲ್ಲಿ ಹಾಸ್ಪಿಟಲ್ ತಗ ಹೋಗಿ ಹಾಸ್ಪಿಟಲ್ ಎಲ್ಲಾದ್ರೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ. ಸರ್ ಅದನ್ನಾರು ಮಾಡಿಸ್ಕೊಡಿ ಸರ್. ಓಕೆ, ಮಾಡಿಸ್ಕೊಡ್ತೀನಿ. ಇನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರು ಹಾಗೆ JDLP ನಾಯಕರಾಗಿರುವಂಥ ಸುರೇಶ್ ಬಾಬು ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಈ ರೀತಿಯಾಗಿ ಸಿಬ್ಬಂದಿ ಒತ್ತಾಯ ಮಾಡ್ತಿದ್ದಾರೆ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ. ಸೊ ಹೀಗಾಗಿ ಬಾಡಿಯನ್ನು ಜಿಲ್ಲಾಸ್ಪತ್ರೆಗೆ ತರುವಂತೆ ನೀವು ತಾಕೀತು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು. ಇವರ ಮನವಿಗೆ ಸ್ಪಂದಿಸಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಬೆನ್ನಲ್ಲೇ ಮೃತದೇಹವನ್ನು ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಮತ್ತೊಮ್ಮೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಕರೆಸ್ಪಾಂಡೆಂಟ್ ಮಧು ಇಂಗಳದಾಳ್. ಮಧು, ಈಗ ಮುಖ್ಯಮಂತ್ರಿಗಳ ಸೂಚನೆ ಹಾಗೂ ಮೃತದೇಹದ ಶಿಫ್ಟಿಂಗ್ ಕಾರ್ಯ ಎಕ್ಸಾಕ್ಟ್ ಆಗಿ ಏನು ನಡೀತು? ಈಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ಥರ ಇದೆ? ಎಸ್ ರಾಹುಲ್, ಬೆಳಗ್ಗೆ ಏನು SIR ಕರ್ತವ್ಯಕ್ಕೆ ತೆರಳಿದ್ದಂತಹ VA ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಅವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಾರೆ. ಆದ್ರೆ ಸುಮಾರು 7-8 ಗಂಟೆಗಳ ಕಾಲ ಚಿಕಿತ್ಸೆ ನಂತರವೂ ಕೂಡ ಭುವನ ಅನ್ನುವಂತಹ VA ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಸೊ ಬೆಳಿಗ್ಗೆಯಿಂದಲೂ ಕೂಡ ವಿವಿಧ ಗ್ರಾಮಗಳ VAಗಳು, ಜಿಲ್ಲೆಯಲ್ಲಿರುವಂತಹ ಎಲ್ಲಾ VAಗಳು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. VAಗಳಿಗೆ ಹೆಚ್ಚುವರಿಯಾಗಿ SIR ಕೆಲಸವನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಬೆಳಗ್ಗೆ 7 ಗಂಟೆಗೆ ಅವರು ಕರ್ತವ್ಯಕ್ಕೆ ಹಾಜರಾಗಬೇಕು.
ಖುದ್ದು ಫೀಲ್ಡ್ ಅಲ್ಲಿ ಇರುವಂತಹ GPS ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಂದಾಯ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಾರೆ. ಈ ವೇಳೆ ಸಂಜೆ 5 ಗಂಟೆ ಸುಮಾರಿಗೆ ಭುವನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಸುದ್ದಿ ಹೊರಬರ್ತಿದ್ದಂತೆ ಜಿಲ್ಲಾಡಳಿತ ಖುದ್ದು ಆಸ್ಪತ್ರೆಗೆ ತೆರಳಿ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾ ಆಸ್ಪತ್ರೆಗೆ ಅವರನ್ನ ಕಳಿಸಲಾಗುತ್ತೆ. ಜಿಲ್ಲಾಸ್ಪತ್ರೆಯಿಂದ ನೇರವಾಗಿ ಬೋನಾರ ಮೃತದೇಹವನ್ನ ಅವರ ಹುಟ್ಟೂರಾಗಿರುವಂತಹ ಟಿ ಬೇಗೂರಿಗೆ ಕಳಿಸುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ವೇಳೆ ವಿಲೇಜ್ ಅಕೌಂಟೆಂಟ್ಗಳು ಏನು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ, ಅವ್ರಿಗೆ ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದಿಲ್ಲ. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಚಿಕ್ಕನಾಯಕನಹಳ್ಳಿ ಶಾಸಕರಾಗಿರುವ ಸುರೇಶ್ ಬಾಬು ಅವರು ಹಾಗೂ ಗ್ರಾಮಾಂತರ ಶಾಸಕ ಆಗಿರ್ತಕ್ಕಂಥ ಸುರೇಶ್ ಗೌಡ ಹಾಗೂ ನಗರ ಶಾಸಕ ಜ್ಯೋತಿ ಗಣೇಶ್ ಇವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿರುತ್ತೆ. ಈ ಒಂದು ವಿಚಾರ ಯಾವಾಗ ವಿಎಗಳ ಗಮನಕ್ಕೆ ಬರುತ್ತೆ, ವಿಎಗಳು ಶಾಸಕ ಸುರೇಶ್ ಬಾಬು ಅವರಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ನೇರವಾಗಿ ಸುರೇಶ್ ಬಾಬು ಅವರು ಸಿಎಂ DK ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡಿ ಈ ರೀತಿಯಾಗಿ ಮೃತದೇಹವನ್ನ ಟಿ ಬೇಗೂರಿಗೆ ಕಳಿಸ್ತಾ ಇದ್ದಾರೆ. ಸೊ ಅದನ್ನ ವಿಎಗಳು ಯಾರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿಲ್ಲ. ಅದನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಿಎಂ ಬಳಿ ಮನವಿಯನ್ನ ಮಾಡಿದಾಗ ನೇರವಾಗಿ ಸಿಎಂ ಅವರು ಜಿಲ್ಲಾಡಳಿತಕ್ಕೆ ಒಂದು ಸೂಚನೆಯನ್ನ ನೀಡಿ ವಾಪಸ್ ಮೃತದೇಹವನ್ನ ತುಮಕೂರಿಗೆ ತರಿಸಿ ಅಲ್ಲಿ ವಿಎಗಳೇನು ಪ್ರತಿಭಟನೆ ಮಾಡ್ತಾ ಇದ್ರು ಅವರೆಲ್ಲ ಸಹೋದ್ಯೋಗಿಗಳಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಅಂತಿಮ ದರ್ಶನ ವ್ಯವಸ್ಥೆಯ ಬಳಿಕ ಅಂದ್ರೆ ಎಲ್ಲ ವಿಎಗಳು ಅವರ ಪಾರ್ಥಿವ ಶರೀರ ದರ್ಶನವನ್ನ ಪಡೆದು ನಂತರ ಈಗ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಈಗಾಗಲೇ ಭುವನ ಮೃತದೇಹವನ್ನು ಕೂಡ ಸುರಕ್ಷಿತವಾಗಿ ಜಿಲ್ಲಾಡಳಿತ ಅವರ ಹುಟ್ಟೂರಾಗಿರುವಂತಹ ಟಿ ಬೇಗೂರ್ಗೂ ಕೂಡ ಕಳಿಸಿರುವಂತದ್ದು. ಆದರೂ ಕೂಡ ವಿಎಗಳ ಪ್ರತಿಭಟನೆ ಇನ್ನೂ ಕೂಡ ಮುಕ್ತ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ ಅವರ ನಿರಂತರ ಒತ್ತಡದಿಂದಾಗಿ ಈ ರೀತಿಯಾಗಿ ನಮ್ಮ ಸಹೋದ್ಯೋಗಿ ಸಾವನ್ನಪ್ಪಿರುವಂತದ್ದು. GPS ಫೋಟೋ ಅಪ್ಲೋಡ್ ಮಾಡಿ ಅಂತ ಹೇಳಿ ಏನು ಒತ್ತಡ ಹಾಕ್ತಾ ಇದ್ರು ಅಧಿಕಾರಿಗಳು, ಆ ಒತ್ತಡದಿಂದಾಗಿ ಇವತ್ತು ವಿಲೇಜ್ ಅಕೌಂಟೆಂಟ್ ಒಬ್ರು ಅಪಘಾತದಲ್ಲಿ ಫೋಟೋ ಫ್ರೇಮ್ ಆಗಿರುವಂತದ್ದು ಅನ್ನುವಂತ ಆರೋಪವನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳೇ ಇದಕ್ಕೆ ನೇರವಾದ ಹೊಣೆ, ಸರ್ಕಾರನೇ ನೇರವಾದ ಹೊಣೆ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಯಾವಾಗ ರಾತ್ರಿ 9-10 ಗಂಟೆ ಸುಮಾರಿಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಆಗ ವಿಲೇಜ್ ಅಕೌಂಟೆಂಟ್ಗಳು ಮತ್ತು ಅವರ ಸಂಘದ ವತಿಯಿಂದ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಪ್ರತಿಭಟನೆಯನ್ನ ಶಾಂತಯುತವಾಗಿ ಮೌನವಾಗಿ ನಾವು ಪ್ರತಿಭಟನೆಯನ್ನ ಮುಂದುವರಿಸೋಣ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇದೀಗ ಸುಮಾರು 11 ಗಂಟೆ ಆದ್ರೂ ಕೂಡ ವಿಎಗಳ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾಗಿ ನಡೀತಾ ಇರುವಂತದ್ದು. ರಾಹುಲ್. ರೈಟ್ ಮಧು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡಿಜಿಟು ಮಾತಾಡಿದ್ದೀನಿ. ಸರಿ ಸರ್. ಎಸ್ಪಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ. ಅಲ್ಲಿ ಹಾಸ್ಪಿಟಲ್ ತನಕ ಹೋಗಿ ಹಾಸ್ಪಿಟಲ್ ಎಲ್ಲರಿಗೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ. ರೈಟ್ ಸರ್, ಅದನ್ನಾರು ಮಾಡಿಸ್ಕೊಡಿ. ಓಕೆ, ಮಾಡಿಸ್ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.